ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಅಳವಡಿಕೆಯಿಂದ ಅವಘಡಗಳು ಸಂಭವಿಸುತ್ತವೆ ಅಂತ ನಮ್ಮ ವಾಹಿನಿಯಲ್ಲಿ ನಿನ್ನೆ ತಾನೇ ಸುದ್ದಿಯೊಂದನ್ನ ಬಿತ್ತರಿಸಲಾಗಿತ್ತು. ಸುದ್ದಿ ಬಿತ್ತರವಾದ ಬೆನ್ನಿಗೆ ಹೇಳಿದಂತೆಯೇ ಇಂದು ಅವಘಡ ಸಂಭವಿಸಿದೆ. ಮುಧೋಳ ನಗರದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಅನಧಿಕೃತ ಬ್ಯಾನರ್ಗಳು ರಾರಾಜಿಸುತ್ತಿವೆ ಎಂಬ ಸುದ್ದಿ ನಿನ್ನೆ ನಮ್ಮ ಪ್ರತಿಧ್ವನಿ ವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ಸುದ್ದಿ ಮಾಸುವ ಮುನ್ನ ಇಂದು ಅನಧಿಕೃತ ಫ್ಲೆಕ್ಸ್ನಿಂದ ಅವಘಡ ಸಂಭವಿಸಿಯೇ ಬಿಟ್ಟಿದೆ. ಹೌದು, ಈ ಅವಘಡ ಸಂಭವಿಸಿರುವುದು ಮುಧೋಳ ನಗರದ ರನ್ನ ಸರ್ಕಲ್ನಲ್ಲಿ. ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಅವರ ಜನ್ಮ ದಿನದ ಹಿನ್ನೆಲೆಯಲ್ಲಿ ಮುಧೋಳದ ರನ್ನ ಸರ್ಕಲ್ನಲ್ಲಿ ವಿದ್ಯುತ್ ದೀಪದ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗ್ತಿತ್ತು. ಆದರೆ ಅವಾಂತರ ಎಂಬಂತೆ ವಿದ್ಯುತ್ ದೀಪದ ಫ್ಲೆಕ್ಸ್ ನೆಲಕ್ಕುರುಳಿದೆ. ಅದೃಷ್ಟವಶಾತ್ ಆ ಸಮಯದಲ್ಲಿ ಸ್ಥಳದಲ್ಲಿ ಯಾರೊಬ್ಬರು ಸಂಚರಿಸದೇ ಇರೋದ್ರಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಆದರೆ ಬೈಕ್ಗಳೆರಡರ ಮೇಲೆ ಫ್ಲೆಕ್ಸ್ ಕಂಬಿಗಳು ಬಿದ್ದಿದ್ದು ಬೈಕ್ಗಳು ಸಂಪೂರ್ಣ ಜಖಮಾಗಿವೆ. ಈ ಬಗ್ಗೆ ನಿನ್ನೆ ನಮ್ಮ ವಾಹಿನಿಯ ವತಿಯಿಂದ ನಗರಸಭೆಯ ಕಮಿಷನರ್ ಗಮನಕ್ಕೆ ತಂದು ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಕುರಿತು ಗಮನ ಹರಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ರಾಜಕೀಯ ಒತ್ತಡ ಇಂದು ಅವಘಡಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮೇಲಾಧಿಕಾರಿಗಳು ಗಮನ ಹರಿಸುವಂತೆ ಕೋರಲಾಗಿತ್ತು. ಆದರೆ ಯಾರೊಬ್ಬರು ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಹೇಳಿ 24 ಗಂಟೆಗಳು ಕಳೆದಿಲ್ಲ, ಈಗಾಗಲೇ ಅನಧಿಕೃತ ಫ್ಲೆಕ್ಸ್ನಿಂದ ಅವಘಡ ಸಂಭವಿಸಿದೆ. ಇದು ರಾಜಕೀಯ ನಾಯಕರ ಪ್ರಚಾರದ ಹುಚ್ಚಿಗೆ ಜನಸಾಮಾನ್ಯರ ಜೀವದ ಜೊತೆ ಆಟವಾಡುವಂತಾಗಿದೆ ಎಂದರೂ ತಪ್ಪಾಗಲಾರದು. ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ, ನಾವ್ಯಾಕೆ ಬಿಡೋದು ಅಂತ ಬಿಜೆಪಿಯವರು ಮಾಡೋದು, ಬಿಜೆಪಿಯವರು ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಮಾಡೋದು. ಈ ರೀತಿಯ ಅನಧಿಕೃತ ಫ್ಲೆಕ್ಸ್ಗಳ ಹುಚ್ಚಿಗೆ ಕೊನೆಗೆ ನೋವು ಅನುಭವಿಸೋದು ನಾವೇ, ಅಂದ್ರೆ ಜನಸಾಮಾನ್ಯರು ಅನ್ನೋದನ್ನ ಮೊದಲು ತಿಳಿಯಬೇಕಿದೆ. ಒಟ್ಟಾರೆ ಪ್ರಚಾರದ ಗೀಳಿಗೆ ಇಂದು ಅವಘಡ ನಡೆದಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ನೇರ ಕಾರಣ. ಅಕಸ್ಮಾತ್ ಇಂದಿನ ಅವಘಡದಲ್ಲಿ ಯಾವುದಾದ್ರೂ ಜೀವಕ್ಕೆ ಹಾನಿಯಾಗಿದ್ರೆ ಅದಕ್ಕೆ ಯಾರು ಹೊಣೆ? ನಿನ್ನೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ನಾವು ಸುದ್ದಿ ಮುಟ್ಟಿಸಿದ್ರು ಯಾರೊಬ್ಬರು ಗಮನ ಹರಿಸಿರಲಿಲ್ಲ. ಇದರಿಂದಲೇ ತಿಳಿಯುತ್ತೆ ಜನಸಾಮಾನ್ಯರ ಜೀವಕ್ಕೆ, ಸಮಸ್ಯೆಗೆ ಸರ್ಕಾರ, ಜನನಾಯಕರು ಹಾಗೂ ಅಧಿಕಾರಿಗಳು ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅಥವಾ ಮತ್ತೆ ನಿದ್ದೆಗೆ ಜಾರ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರತಿಧ್ವನಿ ಟಿವಿ, ಮುಧೋಳ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನ ಪಡೆಯಿರಿ.